ಹಾಯ್ ಡಿ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಂತಂದರೆ ಹೇರ್ ಸ್ಟ್ರೈಟ್ನಿಂಗ್. ಸೊ ನಾರ್ಮಲಾಗಿ ತುಂಬ ಕರ್ಲಿ ಆಗಿರೋ ಹೇರ್ನ ಮೀಡಿಯಮ್ ಆಗಿ ಹೇರ್ ಸ್ಟ್ರೈಟ್ನಿಂಗ್ ಮನೇಲೇ ಯಾವ ಥರ ಮಾಡ್ಕೋಬೋದು ಆ್ಯಂಡ್ ಕಪಲ್ ಆಫ್ ಮಂತ್ಸ್ವರೆಗೂ ಅದು ಇರುತ್ತೆ. ಸೊ ಅದನ್ನು ಯಾವ ಥರ ಸ್ಟೆಪ್ಸು, ಪ್ರಿಕಾಷನ್ಸು ಏನೇನು ಬೇಕು ಅದೆಲ್ಲದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ಸ್ಟ್ರೀಕ್ಸ್ ಅವ್ರದ್ದು ಪ್ರೊಫೆಷ್ನಲ್ ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್ಸ್ನ ತಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಸ್ಟ್ರೈಟ್ನರ್, ಹೇರ್ ಡ್ರೈಯರ್, ಹೀಟ್ ಪ್ರೊಟೆಕ್ಟಿವ್ ಸ್ಪ್ರೇ, ಕೋಮ್ಸ್, ಕೆಲವೊಂದು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತಗೋಬೋದು. ಗ್ಲೌಸ್ ಅಗೇನ್ ನಿಮ್ಮ ಫೀಸಿಬಲ್, ಬೌಲ್ ಮತ್ತು ಬ್ರಷ್, ಕೆಲವೊಂದು ಕ್ಲಚಸ್, ನಿಮ್ಮ ಹತ್ರ ಮನೇಲಿರೋ ಕ್ಲಚಸ್ನೇ ತಗೋಬೋದು ನೀವು. ಸೊ ಮೊದಲಾಗಿ ಹೀಟ್ ಪ್ರೊಟೆಕ್ಟಿವ್ ಸ್ಪ್ರೇಯಿಂದ ಹೇರ್ನ ಮಾಸ್ಕ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಹೇರ್ನ, ಆ್ಯಂಡ್ ಸ್ಕ್ಯಾಲ್ಪ್ಗೆ ಅದು ಟಚ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೀಟ್ ಬ್ರಷಿಂದ ನಾನು ಕೋಮ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಪಾರ್ಟಿಷನ್ ಮಾಡಿಕೊಂಡು ಕೋಮ್ ಮಾಡ್ತಾಯಿದ್ದೀನಿ. ಸೊ ಇದು ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಅದು ಪಾರ್ಟಿಷನ್ ಮಾಡೋಕ್ಕಾಗತ್ತೆ. ಆ್ಯಂಡ್ 4 ಪಾರ್ಟಿಷನ್ಸ್ ಮಾಡ್ಕೋಬೇಕು ಈಗ, ಬಿಕಾಸ್ ನಾವು ಸ್ಟ್ರೈಟ್ನಿಂಗ್ ಮಾಡಬೇಕು ಸೇಮ್ ಮೆಥಡ್. ಸೊ 1 2 3 4. ಸೊ ನಾನು ಅಯನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಡೆಲಿಕೇಟಾಗಿ ಮಾಡಬೇಕಾಗಿದೆ. ಸ್ವಲ್ಪ ಸೆಕ್ಷನ್ನೇ ತಗೊಂಡು ನೀವು ಸ್ಟ್ರೈಟ್ ಮಾಡೋದ್ರಿಂದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಸ್ಟ್ರೈಟ್ ಮಾಡ್ಕೊಂಡಾದಮೇಲೆ ನಿಮಗೆ ಫಸ್ಟ್ ಸ್ಟೆಪ್ ಬಂದು ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್ ತಗೋಬೇಕಾಗತ್ತೆ. ಸೊ ಒಂದು ಬೌಲಲ್ಲಿ ಮೇಕ್ ಶ್ಯೂರ್ ನೀವು ಅದನ್ನು ಡೈರೆಕ್ಟಾಗಿ ಟಚ್ ಮಾಡಲ್ಲ. ಆ್ಯಂಡ್ ಪಾರ್ಟಿಷನ್ಸ್ ನೀವೇನು ಮಾಡ್ಕೊಂಡಿದ್ದೀರಾ ಅದರಲ್ಲಿ ಅಗೇನ್ ಸ್ಟ್ರೈಟ್ನಿಂಗ್ನ ನಾವು ಹೇಗೆ ಮಾಡಿದ್ವಿ ಅದೇ ಮೆಥಡಲ್ಲಿ ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಸೊ ಮೇಕ್ ಶ್ಯೂರ್ ಅದು ಬಂದು ರೂಟ್ಸಿಗೆ ಅಥವಾ ಸ್ಕ್ಯಾಲ್ಪಿಗೆ ಟಚ್ ಆಗ್ದಂಗೆ ನೀವು ಅಪ್ಲೈ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಿಕಾಸ್ ಅದರಿಂದ ನಿಮಗೆ ಸಾಕಷ್ಟು ಹೇರ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು, ಲೈಕ್ ಸ್ಕಿನ್ ಎಚಿಂಗ್ ಆ್ಯಂಡ್ ಡಿಫ್ರೆಂಟ್ ಮೆಥಡ್ಸ್. ಸೊ ಚಿಕ್ಕದಾಗಿ ಪಾರ್ಟಿಷನ್ಸ್ನ ಮಾಡಿಕೊಂಡು ಈಗ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಪೂರ್ತಿ ಸೆಕ್ಷನ್ಸ್ಗೆ ಏನು ನಾವು ಮಾಡ್ಕೊಂಡಿದ್ದೀವಿ ಪೂರ್ತಿ ಸೆಕ್ಷನ್ಗೂ ಅದೇ ಥರನೇ ಸಿಮಿಲರಾಗಿ ಅಪ್ಲೈ ಮಾಡ್ಕೋಬೇಕು. ನೀವು ನೋಡ್ತಾ ಇರೋಂಗೆ ನಾನು ತುಂಬ ಅಂದರೆ ತುಂಬ ಸಾಫ್ಟಾಗಿ ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ಸ್ಕ್ಯಾಲ್ಪ್ಗೆ ಟಚ್ ಆಗಬಾರ್ದು ಅನ್ನೋ ಪ್ರಿಕಾಷನ್ಸಿಂದ. ಸೊ ಪಾರ್ಟಿಷನ್ಸ್ಗೆಲ್ಲನೂ ನಾವು ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೋ ಟಚ್ ಅಂದರೆ ನಾವು ಹೇರ್ನ ಮುಟ್ಟಬಾರ್ದು ಕೈಯಿಂದ. 20 ಮಿನಿಟ್ಸ್ಗೆ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಅದಾದಮೇಲೆ ಹೇರ್ ವಾಶ್ ಮಾಡಿಕೊಂಡು ಮತ್ತು ಬ್ಲೋ ಡ್ರೈ ಮಾಡ್ಕೊಳ್ಳೋಣ. ಬ್ಲೋ ಡ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗೋಣ, ಪಾರ್ಟಿಷನ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನ್ಯೂಟ್ರಲೈಸಿಂಗ್ ಕ್ರೀಮ್ ತಗೋತಾ ಇದ್ದೀನಿ. ಅಗೇನ್ ಮೇಕ್ ಶ್ಯೂರ್ ದಟ್ ನೀವು ಇದನ್ನು ಡೈರೆಕ್ಟಾಗಿ ಕೈಯಿಂದ ಮುಟ್ಟಬಾರ್ದು. ಗ್ಲೌಸ್ನ ವೇರ್ ಮಾಡಿ ನಾವು ಮಾಡ್ಕೊಳ್ತಾ ಇರೋವಂಥ ಪಾರ್ಟಿಷನ್ಸ್ಗೆ ಈಗ ಅಪ್ಲೈ ಮಾಡ್ಕೊಂಡು ಹೋಗೋಣ. ನಾನು ಕೆಲವೊಂದು ಸ್ವಲ್ಪ ಸ್ಲೋ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಅದು ನಿಮಗೆ ಕ್ಲಿಯರಾಗಿ ಕಾಣಬೇಕು ಅಂತಂದು. ಸೊ ಇದೇ ಥರನೇ ಕ್ಲಿಯರಾಗಿ ಪ್ರತಿಯೊಂದು ಹೇರ್ಗೂ ಅದು ನೀಟಾಗಿ ಅಪ್ಲೈ ಆಗಬೇಕು. ಆ್ಯಂಡ್ ಅಪ್ಲೈ ಆದಮೇಲೆ ಅದನ್ನು ಹಾಗೆ ಬಿಟ್ಬಿಡಿ. ಸ್ಟ್ರೈಟಾಗಿ ಏನು ಅಪ್ಲೈ ಮಾಡ್ತಿದ್ದೀರಾ ಅದೇ ಥರನೇ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಗೇನ್ ಹೇರ್ ಎಲ್ಲ ಪಾರ್ಟಿಷನ್ಸ್ಗೂ ಹಾಕ್ಕೊಂಡಾದಮೇಲೆ 20 ಮಿನಿಟ್ಸ್ ರೆಸ್ಟ್ ಮಾಡಬೇಕು, ನೋ ಟಚ್. ಗೆಸ್ಟು ಯಾವಾಗೂ ಇವನ ಬಗ್ಗೆ ಇಷ್ಟು ನೋಡಿ, ಅವನು ಸ್ನಾನ ಮಾಡ್ಕೊಂಡು ರೆಡಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ ಅವನು. ಅಲ್ಲಿ ನೋಡಲ್ಲಿ ಹಾಯ್ ಮಾಡು. ಸೊ ಫೈನಲಾಗಿ ಹೇರ್ ವಾಶ್ ಮಾಡಿಕೊಂಡು ಬ್ಲೋ ಡ್ರೈ ಮಾಡ್ಕೊಳ್ಳೋಣ.
ಫೈನಲ್ ರಿಸಲ್ಟ್ ನಿಮಗೆ ಇದಾದಮೇಲೆ ಏನಿರುತ್ತೆ ಅದೇ ಕಪಲ್ ಆಫ್ ಮಂತ್ಸ್ವರೆಗೂ ನಿಮಗೆ ಇರುತ್ತೆ. ಸೊ ರಿಸಲ್ಟ್ ಬಂದು ನೀವು ನೋಡ್ಬೋದು ಈಗ. ಸೊ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೆ ಮೇಜರಾಗಿ ಸ್ಕಿನ್ ಅಂದರೆ ಸ್ಕ್ಯಾಲ್ಪ್ಗೆ ಟಚ್ ಆಗಬಾರ್ದು. ಸೊ ಸ್ವಲ್ಪ ಗ್ಯಾಪ್ ಬಿಟ್ಟು ಹೇರ್ಗೆ ನಾವು ಮಾಸ್ಕ್ ಥರ ಅಪ್ಲೈ ಮಾಡ್ಕೋಬೇಕು. ಆ್ಯಂಡ್ ಈಚ್ ಟೈಮ್ ನಾವು ಅಪ್ಲೈ ಮಾಡಿದಾಗಲೂ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಸೊ ಇದು ಬಂದು ಜಸ್ಟ್ ಎ ಟಿಪ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅನ್ನೋದನ್ನು ತಿಳಿಸ್ಕೊಡಿ. ಸೊ ದಟ್ ನಾನು ಅದ್ರ ಮೇಲೆ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಐ ನೋ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ಆರ್ ಲೈಕ್ ತುಂಬ ಅಂದರೆ ತುಂಬ ಇನ್ಸ್ಟ್ರಕ್ಟಿವ್ ಆಗಿ ಇರುತ್ತೆ. ಸೊ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿರೋದು. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.